ಸೊ ನಮ್ಮ ಬೇಡಿಕೆ ಸರ್ಕಾರಕ್ಕೆ ಏನಂದರೆ 25 ವರ್ಷಗಳಿಂದ ನಾವು ಕಡಿಮೆ ಸಂಬಳಕ್ಕೆ ಕೆಲಸ ಮಾಡ್ತಾಯಿದ್ವಿ. ನಮ್ಗೆ ಯಾವುದೇ ಒಂಥರ ರಜಾನೂ ಇಲ್ಲ, ಸಂಬಳದಲ್ಲೂ ನಮಗೇನು ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತಲೂ ಕೊಡ್ತಾ ಇಲ್ಲ. ಸೊ ಹಾಗಾಗಿ ನಾವು ಕೇಳ್ತಾ ಇರೋದು, ನಾವು ಒಂದು ಗೌರವಯುತವಾದ ಜೀವನ ನಡೆಸಬೇಕು ಅಂದರೆ ನಮಗೆ ಒಂದು ಉತ್ತಮವಾದ ಸಂಬಳನೂ ಬೇಕು, ಮಹಿಳೆಯರಿಗೆ ವೇತನ ಸಹಿತ ಹೆರಿಗೆ ರಜೆನೂ ಕೂಡ ಬೇಕಾಗುತ್ತೆ. ಮತ್ತು ಪ್ರತಿಯೊಬ್ಬರಿಗೂ ಒಂದು CL EL ಈ ಥರ ಏನು ಕಾಯಂ ಉಪನ್ಯಾಸಕರಿಗೆ ಏನಿದೆ ಅನುಕೂಲಗಳು ಅದು ನಮಗೂ ಬೇಕಾಗುತ್ತೆ. ಹಾಗಾಗಿ ಇದೆಲ್ಲ ಸಿಗಬೇಕು ನಮಗೆ ಅಂದರೆ ನಮಗೆ ಸೇವಾ ಕಾಯಮತಿ ಆಗಬೇಕು. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಅತಿಥಿ ಉಪನ್ಯಾಸಕರ ಒಂದೇ ಒಂದು ಬೇಡಿಕೆ ಅಂದರೆ ಸೇವಾ ಕಾಯಮತಿ. ಸರ್, ಈಗ ಒಂದು 15-20 ವರ್ಷದಿಂದ ನಾವು ಇದೇ ವ್ಯವಸ್ಥೆಯಲ್ಲಿ ಕೊಳೆತು ನಾರ್ತಿದ್ದೀವಿ. ಈ ವ್ಯವಸ್ಥೆಯಲ್ಲಿ ಕೊಳೆತು ನಾರ್ತಿರುವಂಥ ನಮ್ಮಗಳಿಗೆ ಸರ್ಕಾರ ಕನಿಷ್ಠ ಸೌಜನ್ಯಕ್ಕಾದರೂ ನಮ್ಮನ್ನು ನಿಮ್ಮ ಸಮಸ್ಯೆ ಏನು ಅಂತ ಕೇಳಿಲ್ಲ, ಅಥವಾ ಯಾಕೆ ನೀವು ಈ ರೀತಿ ಪರಿಸ್ಥಿತಿಲಿ ಇದ್ದೀರಾ ಅಂತ ಕೇಳಿಲ್ಲ. ಸೊ ಕಾನೂನು ಮಾಡೋದು ಅವರೇ, ಸೊ ಕಾನೂನನ್ನ ಪಾಲನೆ ಮಾಡೋದು ಅವರೇ, ಸೊ ಕಾನೂನನ್ನ ವೈಲೇಟ್ ಮಾಡೋದು ಅವರೇ. ಹಾಗಾಗಿ ಸರ್ಕಾರದಲ್ಲಿ ಎಲ್ಲದಕ್ಕೂ ಕಾನೂನು ಮಾಡೋದಕ್ಕೆ ಅವಕಾಶ ಇದೆ. ಸೊ ಗ್ಯಾರಂಟಿ ಸ್ಕೀಮ್ಗಳಿಗೆ ಕಾನೂನಲ್ಲಿ ಅವಕಾಶ ಇದೆ. ನಮ್ಮನ್ನು ಈ ಜೀತ ಪದ್ಧತಿಯಿಂದ ಮುಕ್ತ ಹೊಂದಿ ನಮ್ಮನ್ನ ಸಂಸಾರಗಳಿಗೆ ಒಂದು ಆಶಾಭಾವನೆಯಾಗಿ ನಿಂತ್ಕೊಳ್ಳೋದಕ್ಕೆ ಒಂದು ನೆಲೆಯನ್ನು ಹುಡುಕೊಡಿ ಅಂತ ಕೇಳ್ತಿದ್ದೀವಿ. ಆ ನೆಲೆಯನ್ನು ಹುಡುಕಿಕೊಟ್ಟು ನಮಗೆ ಆಸರೆ ಆಗಬೇಕಂತ ನಾನು ಈ ಮೂಲಕ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀನಿ. ಒಂದು ವೇಳೆ ಸರ್ಕಾರ ನಮ್ಮ ಈ ಮನವಿಗೆ ಸಲ್ಲಿಸದೇ ಇದ್ದರೆ ನಾವು ಅಮರನಾಥ ಉಪವಾಸ ಸತ್ಯಾಗ್ರಹ ಮಾಡ್ಕೊಳ್ಳೋದಕ್ಕೂ ತಯಾರಿದ್ದೀವಿ. ಮತ್ತು ಈ ಮೂಲಕ ರಾಜ್ಯಪಾಲರಿಗೆ ದಯಾಮರಣವನ್ನು ಮನವಿ ಮಾಡಿಕೊಂಡು ಇಲ್ಲೇ ನಾವು ದಯಾಮರಣದ ಮುಖಾಂತರ ಅವರಿಗೆ ಉತ್ತರ ಕೊಡ್ತೀವಿ ಅಂತ ಈ ಮೂಲಕ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ. ಸರ್, ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ನಾವಿಲ್ಲಿ ನೂರಾರು ಜನ ಹೆಣ್ಮಕ್ಳು ಬಂದು ಮಕ್ಕಳನ್ನೂ ಕೂಡ ಕರ್ಕೊಂಡ್ಬಂದು ನಾವು ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ಆದರೂ ಇಷ್ಟು ದಿನಗಳಾದರೂ 23-25 ದಿವಸ ಆದರೂ ಕೂಡ ಸರ್ಕಾರ ಒಂದು ರೀತಿ ಅಟ್ಲೀಸ್ಟ್ ಆಶಾ ಕಾರ್ಯಕರ್ತರಿಗೆ ಕೊಡುವಂಥ ಬೆಲೆನೂ ಕೂಡ ನಮಗೆ ಕೊಡ್ತಾ ಇಲ್ಲ. ಈಗಾಗಲೇ ನಮಗೆ ಎಷ್ಟು ಬೇಜಾರಾಗಿದೆ ಅಂದರೆ, ಈಗ ಈ ಮಳೆ ಗಾಳಿ ಚಳಿ ಅಂದರೆ ಎಲ್ಲರೂ ಕೂಡ ಬೀದಿಗೆ ಇಳಿದ್ಬಿಟ್ಟಿದ್ದೀವಿ. ಈಗಾಗಲೇ ನಾವು ಸರ್ಕಾರದ ವಿರುದ್ಧ ಮಾಡೋದಾಗಿದ್ದರೆ ಇನ್ನೂ ಬೇಜಾರು ಮಾಡ್ಬೋದಾಗಿತ್ತು, ವಿದ್ಯಾರ್ಥಿಗಳನ್ನ ಬೀದಿಗೆ ಇಳಿಸ್ಬೋದಾಗಿತ್ತು. ಆದರೂ ಕೂಡ ನಾವು ಕಾಯ್ತಾನೇ ಇದ್ದೀವಿ, ಇವಾಗ ಕೊಡ್ತಾರೆ ನಾಳೆ ಕೊಡ್ತಾರೆ ಅಂತ. ಒಬ್ಬರು ಕೂಡ ಮುಖ್ಯಮಂತ್ರಿಗಳಾಗಲಿ, ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಅಥವಾ ಉಪಮುಖ್ಯಮಂತ್ರಿ ಒಬ್ಬರು ಕೂಡ ನಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸ್ತಾ ಇಲ್ಲ. ಇದನ್ನು ಹಿಂಗೆ ಎಳ್ಕೊಂಡು ಹೋಗ್ತಾರೆ ಇರುತ್ತೆ. ಅದು ಅವರೆಷ್ಟು ದಿವಸ ಎಳಿತಾರೋ ನಾವು ಕೂಡ ಅಷ್ಟೇ ದಿವಸ ಎಳಿತಾ ಇರ್ತೀವಿ. ಅನಿರ್ದಿಷ್ಟಾವಧಿ ಮುಷ್ಕರ ಅಂತ ನಾವು ಕೈಗೊಂಡಿದ್ದೀವಿ. ಅನಿರ್ದಿಷ್ಟಾವಧಿಯಾಗಿ ನಾವು ಮಾಡ್ತಾನೆ ಇರ್ತೀವಿ. ನೆಕ್ಸ್ಟ್ ನಾವು ದಯಾಮರಣನೂ ಕೂಡ ಮಾಡ್ತೀವಿ. ಇಲ್ಲೇ ಕೂಡ ಸತ್ರು ಪರವಾಗಿಲ್ಲ, ಆ ಲೆವೆಲ್ಗೆ ಇಳಿದ್ಬಿಟ್ಟಿದ್ದೀವಿ. ನಾವು ಬೇಸತ್ತೋಗ್ಬಿಟ್ಟಿದ್ದೀವಿ. 12 ವರ್ಷ 15-20 ವರ್ಷಗಳಿಂದ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾನೇ ಇದ್ದಾರೆ. ಆದರೂ ಈ ಜೀತ ಪದ್ಧತಿಯಿಂದ ನಮಗೆ ನಿರ್ಮೂಲನೆ ಇನ್ನೂ ಮಾಡೇ ಇಲ್ಲ. ಯಾವಾಗ ಮಾಡ್ತಾರೆ ಅಂತ ಬಕಪಕ್ಷಿಗಳ ಥರ ಕಾಯ್ತಾ ಇದ್ದೀವಿ. ಆದರೆ ಒಂದನ್ನಾದರೂ ಅಟ್ಲೀಸ್ಟ್ ಒಂದು ಚಿಕ್ಕ ಪರಿಹಾರನೂ ಕೂಡ ಸೂಚಿಸ್ತಾ ಇಲ್ಲ. ಸರ್ಕಾರದ ಗಮನ ಸೆಳೆಯೋಕೆ ಪ್ರಯತ್ನ ಪಡ್ತಾ ಇದ್ರು, ತಿರುಗೂ ನೋಡ್ತಾ ಇಲ್ಲ. ಎಷ್ಟು ದೂರ ಇಲ್ಲ ವಿಧಾನಸೌಧ, ಜಸ್ಟ್ ಹಿಂಗೆ ಹೋದ್ರೆ ಸಾಕು ವಿಧಾನಸೌಧ ಸಿಗುತ್ತೆ. ಅವ್ರು ಬಂದರೆ ಆರಾಮಾಗಿ ಬರ್ಬೋದು. ಆದರೆ ಈ CM ನಮ್ಮ ಒಂದು ಯಾವುದೋ ಎಲ್ಲೋ ಬಾಂಬ್ ಹಾಕೋದ್ರಂತೆ, ಸಂಸತ್ತಲ್ಲಿ ಬಾಂಬ್ ಹಾಕೋದ್ರಂತೆ, ಅದಕ್ಕಷ್ಟು ಬೇಗ ರಿಯಾಕ್ಟ್ ಮಾಡ್ತಾರೆ, ಆ ಟ್ವಿಟರಲ್ಲಿ ಟ್ವೀಟ್ ಮಾಡ್ತಾರೆ. ಆದರೆ ಅತಿಥಿ ಉಪನ್ಯಾಸಕರು 13,000, 12,000, 14,000 ಅತಿಥಿ ಉಪನ್ಯಾಸಕರು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಈಗ ಒಂದು ತಿಂಗಳಿಂದ ಅವ್ರಿಗೆ ಸಂಬಳಗಳಿಲ್ಲ, ವಿದ್ಯಾರ್ಥಿಗಳು ಪಾಠ ಪ್ರವಚನ ಇಲ್ಲ ಅಂತ ಅನ್ನೋದು ಗೊತ್ತಿದ್ರೂ ಕೂಡ ಈಗ ಅವರು ಒಂಥರ ನೆಗ್ಲೆಕ್ಟ್ ಮಾಡೋ ರೀತಿ ಮಾಡ್ತಾ ಇದ್ದಾರೆ. ಈ ಒಂದು ಜಾಗಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬರಬೇಕು ಅಥವಾ ಈ ಎಜುಕೇಷನ್ ಮಿನಿಸ್ಟರ್ ಬರಬೇಕು, ನಮ್ಮ ಸಮಸ್ಯೆಗೆ ಒಂದು ಪರಿಹಾರವನ್ನು ಸೂಚಿಸಬೇಕು. ಅದು ಈಗಾಗಲೇ ಅದು ಜೀತ ಪದ್ಧತಿ 10, 15, 20 ವರ್ಷದಿಂದ ಆಗಿರೋಂಥದ್ದಕ್ಕೆ ಮುಕ್ತಾಯ ಆಡಬೇಕು. ಆ ಮುಕ್ತಾಯದ ಮೂಲಕ ನಾವೆಲ್ಲರೂ ಕೂಡ ಒಟ್ಟಾಗಿ ಅವ್ರಿಗೆ ಬಂದು ಒಂದು ಮಾತು ಹೇಳಿ, ನಮಗೆ ಇವತ್ತಿನ ದಿನನೇ ಆನ್ಲೈನ್ ಕ್ಲಾಸ್ ಶುರು ಮಾಡ್ತೀವಿ, ನಾಳೆಯಿಂದನೇ ಕಾಲೇಜ್ಗೆ ಹೋಗ್ತೀವಿ, ನಾವು ಜವಾಬ್ದಾರಿಗಳನ್ನ ತಗೊಂಡು ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ನಾವು ಕಾಲೇಜನ್ನು ಮುನ್ನಡೆಸ್ತೀವಿ. ನಾವಿಲ್ಲ ಅಂದರೆ ಅವ್ರ ಕೈಲಿ ಆಗಲ್ಲ ಅಂತ ಈಗಾಗಲೇ ಗೊತ್ತಾಗಿ ಈಗಾಗಲೇ ಎಕ್ಸಾಮ್ಗಳನ್ನ ಮುಂದೆ ಹಾಕೋಕ್ಕೆ ಓಡಾಡ್ತವ್ರೆ ಹೊರತು ಅತಿಥಿ ಉಪನ್ಯಾಸಕರ ಸಮಸ್ಯೆಗಳೇನು ಅಂತ ಕೇಳ್ತಾ ಇಲ್ಲ. ಎಕ್ಸಾಮ್ಗಳು ಮುಂದೆ ಹಾಕೋಣ, LMS ಅಲ್ಲಿದೆ, ಇದರಲ್ಲಿದೆ ಓದ್ಕೊಳ್ಳಿ ಅಂತ ಮಕ್ಕಳಿಗೆ ತಲೆ ತುಂಬ್ತಾ ಇದ್ದಾರೆ. ಮಕ್ಕಳಿಗೂ ನಾವು ಒಂದು ಮಾತು ಹೇಳಿದ್ರೆ, ಇಲ್ಲಿರೋಷ್ಟು ಉಪನ್ಯಾಸಕರು ಒಂದು ಮಾತು ಹೇಳಿದ್ರೆ ಎಲ್ಲರೂ ನಾಳೆನೇ ಬೀದಿಗಿಳಿತಾರೆ. ಈಗಾಗಲೇ ಶುರು ಮಾಡಿದ್ದಾರೆ. ನಾಳೆಯಿಂದ ನಮ್ಮ ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಪ್ರತಿನಿಧಿ ಯಾರು ಬಂದಿಲ್ಲ ಸರ್. ಸರ್ಕಾರದಿಂದ ಉನ್ನತ ಮಟ್ಟದಲ್ಲಿರ್ತಕ್ಕಂತಹ ಸಚಿವರು ಯಾರೂ ಕೂಡ ಬಂದಿಲ್ಲ. ಈಗ ಅಪ್ಪಾಜಿ ಗೌಡರು ಬಂದು ಕೇಳ್ಕೊಂಡು ಹೋಗಿದ್ದಾರೆ ಅಷ್ಟೇ, ಅವ್ರಿಗೆ ಮನವಿ ಸಲ್ಲಿಸಿದ್ದೀವಿ ಬಿಟ್ಟರೆ ಇನ್ಯಾವುದೂ ಆಗಿಲ್ಲ. ನಾವು ಬೆಳಗಾವಿ ಅಧಿವೇಶನದಲ್ಲೂ ಕೂಡ ನಮ್ಮ ಎಲ್ಲ ಉಪನ್ಯಾಸಕರು ಹೋಗಿ ಮಾತಾಡಿದ್ದಾರೆ. ಅಲ್ಲೂ ಕೂಡ ಸರಿಯಾದ ರೀತಿಯಾದ ಪ್ರತಿಕ್ರಿಯೆ ನಮ್ಗೆ ಸಿಕ್ಕಿಲ್ಲ. ಏನು ಅಂತಾನೆ ಹೇಳ್ತಾ ಇಲ್ಲ. ಸುಮ್ಮನೆ ಅವ್ರಿಗೇನು ಹೊಟ್ಟೆ ತುಂಬಿದವ್ರು ಅವ್ರಿಗೇನು ಅನಿಸ್ತಾ ಇಲ್ಲ. ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ಕೊಂಡು ನಮ್ಮ ಒಂದು ಇದನ್ನ ಹಾಳು ಮಾಡ್ತಾ ಇದ್ದಾರೆ ಅಷ್ಟೇ. ಹಾಗಾಗಿ ನಮ್ಮ ಸಮಸ್ಯೆಗಳಿಗೆ ಆದಷ್ಟು ಬೇಗ ಸರ್ಕಾರ CM ಅವರೇ ಉತ್ತರ ಕೊಡಬೇಕು. ನೇರವಾಗಿ ಅವ್ರು ಬಂದು ಎಲ್ಲೂ ದೂರ ಇಲ್ಲ, ನಾವೆಲ್ಲೋ ರಾಯಚೂರು ಗುಲ್ಬರ್ಗದಲ್ಲಿ ಮಾಡ್ತಾ ಇಲ್ಲ, ಬೆಂಗಳೂರು ರಾಜಧಾನಿಯಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಸಮಸ್ಯೆಗೆ ಅವ್ರು ಪರಿಹಾರ ಕೊಡಲೇಬೇಕು. ಅಲ್ಲಿವರೆಗೂ ನಾವು ಈ ಒಂದು ಮುಷ್ಕರವನ್ನು ಕೈ ಬಿಡಲ್ಲ ಅಂತ ಕೇಳ್ಕೊತಾ ಇದ್ದೀನಿ ಸರ್. ಏನೇ ಬರಲಿ,
ಅತಿಥಿ ಉಪನ್ಯಾಸಕರ ಕಾಯಮಾತಿ, ಅತಿಥಿ ಉಪನ್ಯಾಸಕರ ಹೋರಾಟಕ್ಕೆ ಒಂದು ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ಅತಿಥಿ ಉಪನ್ಯಾಸಕರ ಹೋರಾಟಕ್ಕೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.